ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮಮ್ಮೋ. ಅಶ್ವಿನಿ ಗೌಡ ವಿರುದ್ಧ ಗಿಲ್ಲಿ ಫುಲ್ ಗರಂ. ನಿನ್ ಯೋಗ್ಯತೆಗಿಷ್ಟು ನನ್ ಹತ್ರ ಇಟ್ಕೋಬೇಡ. ಇತ್ತ ಏಕವಚನದಲ್ಲೇ ಅಶ್ವಿನಿ ವಾಗ್ದಾಳಿ. ಆಟ ನೋಡೋದು ಬಿಟ್ಟು ಜಗಳಕ್ಕೆ ನಿಂತ ಉಸ್ತುವಾರಿಗಳು, ತಾರಕಕ್ಕೇರಿದ ಮಾತಿನ ಚಕಮಕಿ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಅಸಲಿ ಆಟ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಶುರುವಾಗಿದೆ. ಇದರಲ್ಲಿ ಒಂದ್ ಕಡೆಗೆ ಅಶ್ವಿನಿ ಗೌಡ ಉಸ್ತುವಾರಿ ಮಾಡ್ತಿದ್ರೆ, ಮತ್ತೊಂದು ಕಡೆಗೆ ಗಿಲ್ಲಿ ನಟ ಉಸ್ತುವಾರಿ ಮಾಡ್ತಿದ್ದಾರೆ. ಟಾಸ್ಕ್ ಆಡ್ತಿರೋ ಸ್ಪರ್ಧಿಗಳ ನಡುವೆ ಜಗಳ ಆಗುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿಯೇ ಇತ್ತು. ಆದ್ರೆ ಈಗ ನೋಡಿದ್ರೆ ಉಸ್ತುವಾರಿಗಳೇ ಕಿತ್ತಾಡ್ತಿದ್ದಾರೆ. ಇವರ ಜಗಳವೇ ಈ ದಿನ ಪ್ರೋಮೋ ಕಂಟೆಂಟ್ ಆಗಿದೆ. ಹಾಗಾದ್ರೆ ಜಗಳ ಏನಕ್ಕಾಯ್ತು? ಗಿಲ್ಲಿ ಹಾಗೂ ಅಶ್ವಿನಿಯ ವಾಗ್ಯುದ್ಧಕ್ಕೆ ಕಾರಣವೇನು ಎಂಬುದು ಈ ಸ್ಟೋರಿ ನೋಡಿ. ಹೌದು, ದೊಡ್ಡ ಮನೆಯಲ್ಲಿ ಜಗಳ ಕಾಮನ್ ನೋಡಿ. ಅದು ಎಂದೂ ಇಲ್ಲ ಅಂತ ಹೇಳೋದಕ್ ಆಗೋದಿಲ್ಲ. ಮನೆಯಂದ್ಮೇಲೆ ಜಗಳ ಕಾಮನ್ ಆಗಿರುತ್ತೆ. ಆದ್ರೆ ಆಟಗಾರರ ಬದಲು ಉಸ್ತುವಾರಿಗಳೇ ಕಿತ್ತಾಡಿಕೊಳ್ಳೋದು ತೀರಾ ಕಡಿಮೆನೆ ಬಿಡಿ. ಇನ್ನು ಮನೆಯಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿಗೆ ಹೊಂದಾಣಿಕೆಯೇ ಆಗ್ತಿಲ್ಲ. ಬರೀ ಜಗಳ, ಕೋಪ, ಮನಸ್ತಾಪ, ಏಕವಚನ ಪದಗಳು, ಯೋಗ್ಯತೆ, ವ್ಯಕ್ತಿತ್ವ ಕಾಲೆಳೆಯೋ ಕಂಟೆಂಟ್ಗಳೇ ಈ ಇಬ್ಬರಿಂದ ಸಿಕ್ಕಿದ್ದು. ಆದ್ರೆ ಇದು ಇತ್ತೀಚೆಗೆ ತಾರಕಕ್ಕೇರ್ತಿದೆ. ಉಸ್ತುವಾರಿಗಳಾಗಿ ನಿಂತರೂ ಜೋರು ಜಗಳಕ್ಕೆ ನಿಂತಿರೋ ಇವರು ಯಾವುದೇ ಡಿಪಾರ್ಟ್ಮೆಂಟ್ ಕೊಟ್ಟರು ಒಬ್ಬರಿಗೊಬ್ಬರು ಮಾತಿಗಿಳಿದು ಬಿಡುತ್ತಾರೆ. ಈ ವಾರದ ವಾಟರ್ ಟಾಸ್ಕ್ ಅಲ್ಲಿ ಗಿಲ್ಲಿ ನಟ ಉಸ್ತುವಾರಿ ಮಾಡ್ತಿದ್ದಾರೆ. ಇನ್ನೊಂದು ಟೀಮ್ ಅಲ್ಲಿ ಅಶ್ವಿನಿ ಗೌಡ ಉಸ್ತುವಾರಿ ಮಾಡ್ತಿದ್ದಾರೆ. ಆದ್ರೆ ಆಟವನ್ನ ಸರಿಯಾಗಿ ಆಡಿಸೋ ಬದಲು ಇವರೇ ಕಿತ್ತಾಡ್ತಿದ್ದು ಇದೇ ಈ ದಿನದ ಸಂಚಿಕೆಯ ಹೈಲೈಟ್ಸ್ ಆಗಿದೆ. ಈ ವಾಟರ್ ಗೇಮ್ ಅಲ್ಲಿ ಕಾವ್ಯ ಶೈವ ಕೂಡ ಆಡ್ತಿದ್ದಾರೆ. ಎದುರಾಳಿ ತಂಡದ ಸ್ಪರ್ಧಿಗಳು ಎತ್ತಿ ಹಿಡಿದುಕೊಂಡ ಡ್ರಮ್ ಅನ್ನ ಕಾವ್ಯ ಎರಡೂ ಕೈಯಿಂದ ಹಿಡಿದು ಎಳಿತಾರೆ. ಎಳೆದು ಬಕೆಟ್ನಲ್ಲಿರೋ ನೀರನ್ನ ಹಾಕೋಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಭಿಷೇಕ್ ಬಕೆಟ್ ಅನ್ನ ಕಾಲಿಂದ ಒದ್ದು ಬೀಳ್ಸೋದಕ್ಕೆ ಪ್ರಯತ್ನಿಸಬೇಕಾದ್ರೆ ಕಾವ್ಯ ಎಳ್ಕೊಂಡು ನೀರ್ ಹಾಕ್ತಾಳೆ. ಆದ್ರೆ ನೀನ್ ಯಾಕೆ ಒದಿತೀಯ ಗುರು ಅಂತ ಅಭಿಗೆ ಪ್ರಶ್ನೆ ಮಾಡ್ತಾರೆ ಗಿಲ್ಲಿ. ಇತ್ತ ಮಧ್ಯ ಪ್ರವೇಶಿಸಿದ ಅಶ್ವಿನಿ ಕ್ಯಾತೆ ತೆಗೆದಿದ್ದಾರೆ. ಡ್ರಮ್ ಕೂಡ ಹಿಡಿದು ಎಳೆಯುವಂತಿಲ್ಲ ಎನ್ನುತ್ತಾರೆ. ಆಗ ಗಿಲ್ಲಿ ಬಕೆಟ್ ಒದಿಯೋದಕ್ಕೆ ಹೇಳಿದ್ದಾರಾ ಎಂದು ಮರುಪ್ರಶ್ನೆ ಮಾಡಿ ಅಶ್ವಿನಿ ಬಾಯಿ ಮುಚ್ಚಿಸ್ತಾರೆ. ಈ ಸಂದರ್ಭದಲ್ಲಿ ಕೋಪಗೊಂಡ ಅಶ್ವಿನಿ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡು ಅಂತ ಗಿಲ್ಲಿಗೆ ಹೇಳ್ತಾರೆ. ಆಗ ಗಿಲ್ಲಿ ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮಮ್ಮೋ ಎಂದು ಗುಡುಗಿದ್ದಾರೆ. ಆಗ ರೊಚ್ಚಿಗಿದ್ದ ಅಶ್ವಿನಿ ನೀನ್ ಯಾವನೋ ಹೇಳಕ್ಕೆ ನೀನು ತಾವು ಅಂತ ರೇಗ್ತಾರೆ. ನಿನ್ ವ್ಯಕ್ತಿತ್ವ ಏನಂತ ಗೊತ್ತಾಗತ್ತೆ, ನನ್ ಹತ್ರ ಇಟ್ಕೋಬೇಡ, ನಿಂತ್ಕೊಳ್ಳೋಲೋ ನಿನ್ ಯೋಗ್ಯತೆಗಿಷ್ಟು ಅಂತ ಬೈತಾರೆ. ಇತ್ತ ಗಿಲ್ಲಿ ನಿಂತ್ಕೊಳ್ಳಮ್ಮ ಸುಮ್ನೆ, ಯಾಕೆ ವಟ ಅಂತ ಬಿಪಿ ಜಾಸ್ತಿ ಮಾಡ್ಕೊಳ್ತೀಯ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೊದಲೇ ಅಶ್ವಿನಿ ಗೌಡಗೂ ಗಿಲ್ಲಿ ನಟಾಗೂ ಅಷ್ಟಕ್ಕಷ್ಟೇ. ಹೀಗಿರುವಾಗಲೇ ಇಬ್ಬರು ಉಸ್ತುವಾರಿಯಾಗಿದ್ದಾರೆ ಅಂದಮೇಲೆ ವಾದ ವಿವಾದ, ವಾಕ್ ಸಮರ ನಡೆಯೋದು ಇಂದು ಕನ್ಫರ್ಮ್. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.